ಒಂದು ತನಿಖೆ ನಡೀಬೇಕಾದ್ರೆ ಆ ತನಿಖೆ ಬಗ್ಗೆ ಮಾತನಾಡೋವಂಥದ್ದು ಸಮಂಜಸ ಅಲ್ಲ. ಆ ತನಿಖೆ ಯಾವ ದಿಕ್ಕಿನಲ್ಲಾಗುತ್ತೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋವಂಥದ್ದು ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯ ಒಂದು ನೈತಿಕತೆ ಇರುತ್ತೆ. ಹಾಗಾಗಿ ನಾನು ಯಾವುದ್ರ ಬಗ್ಗೆನೂ ಕಮೆಂಟ್ ಮಾಡಲ್ಲ. ಯಾರು ಏನು ಮಾಡಿರ್ತಾರೆ ಅನ್ನೋದನ್ನು ತನಿಖೆ ಮೂಲಕ ಗೊತ್ತಾಗೋಂಥದ್ದು. ನೀವು ಇವತ್ತು ಪೆನ್ ಡ್ರೈವ್ ಇದೆ ಅಥವಾ ವಿಡಿಯೋ ಇದೆ ಅಂತೇಳಿ ಹೇಳಿ ಯಾರನ್ನಾರು ವಶಕ್ಕೆ ತಗೊಳ್ಳೋ ಅಂತ ಕೆಲಸ ಮಾಡಿದ್ರೆ ಕನಿಷ್ಠ ಹಾಸನದಲ್ಲಿ 1 ರಿಂದ 1.5 ಲಕ್ಷ ಜನ ವಶಕ್ಕೆ ತಗೋಬೇಕು. ಇದು ವಾಸ್ತವ ಸತ್ಯ. ಅಂದರೆ ಪ್ರತಿಯೊಬ್ಬರು ಮೊಬೈಲ್ಗೂ ನಿಮ್ಗೆ ವಾಟ್ಸಪ್ ಬಂದರೆ ಅಕ್ಸೆಪ್ಟು ಡಿಕ್ಲೈನು ಅಂತೇಳಿ ಇರೋದಿಲ್ಲ. ನಿಮ್ಮ ಪ್ರತಿ ಮೆಸೇಜು ಬರೋ ಅಂಥದ್ದು ಇರುತ್ತೆ. ಆ ರೀತಿಯಾಗಿ ಫಾರ್ವರ್ಡ್ ಆಗಿರೋವಂಥದ್ದು ಸರ್ವೇ ಸಾಮಾನ್ಯ. 1-1.5 ಲಕ್ಷ ಜನರು ಮೊಬೈಲಲ್ಲಿರೋ ಅಂಥದ್ದನ್ನು ನೀವು ಯಾರೋ ನಿರ್ದಿಷ್ಟವಾಗಿ ಒಬ್ಬರು ಇಬ್ಬರು ಹತ್ರ ಮಾತಾಡಿದ್ರೆ ಅದರಲ್ಲಿ ಏನೂ ಉಪಯೋಗ ಇರೋಲ್ಲ. ಹಾಗಾಗಿ ತನಿಖೆನ ಭಾಳ ವ್ಯವಸ್ಥಿತವಾಗಿ ಮಾಡೋ ಅಂಥದ್ದು ಭಾಳ ಅವಶ್ಯಕತೆ ಇದೆ. ಅವರು ಯಾರ ಹತ್ರ ಒಬ್ಬರ ಹತ್ರ ಸಿಕ್ಕಿದೆ ಅಂತೇಳಿ ಹೇಳಿದ್ರೆ ಎಲ್ಲಿ ಸಿಕ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡ್ಕೊಳ್ಳಿ. ಹಾಗಾಗಿ ಹೆಚ್ಚು ಇದ್ರ ಬಗ್ಗೆ ಬೇರೆ ರೀತಿಯಾದಂಥ ಅರ್ಥ ಕಲ್ಪಿಸೋಂಥದ್ದು ಅವಶ್ಯಕತೆ. ನಮ್ಮ ಮಾಹಿತಿಗೆ ಹೇಳ್ತೀನಿ, ನಮ್ಮ ಪಿಎ ಅಲ್ಲ ಮೊದಲನೇ. ಎರಡನೇದಾಗಿ ಮಾಹಿತಿ ನಿಮ್ಗೆ ಯಾರು ಕೊಟ್ಟರು ನನಗೆ ಗೊತ್ತಿಲ್ಲ. ಹಾಸನದ 2 ಲಕ್ಷ ಮೊಬೈಲ್ ಇದ್ದರೆ 2 ಲಕ್ಷ ಮೊಬೈಲಲ್ಲೂ ಇರುತ್ತೆ. ಇದರಲ್ಲಿ ಯಾವುದೇ ಅನುಮಾನ ಬೇಡ. ನಾನು ಒಂದೇ ಹೇಳ್ತಾ ಇದ್ದೀನಿ, ಇದ್ರ ಸ್ಟ್ಯಾಂಡ್ ನನ್ನ ವೆರಿ ಕ್ಲಿಯರು, ನೋ ಕಮೆಂಟ್ಸ್. ನೀವು ನನ್ನ ವಿಚಾರವಾಗಿ ನಮ್ಮ ಸಿಬ್ಬಂದಿ ನಮ್ಮ ಕಾರ್ಯಕರ್ತರು ಅಂತ ಬಂದಾಗ ಬೆನ್ನು ತೋರಿಸಿ ಹೋಗೋ ಅಂಥವನ್ನೆಲ್ಲ ಧೈರ್ಯವಾಗಿ ಎದುರಿಸೋಂಥ ವ್ಯಕ್ತಿ ನಾವು. ಹಾಗಾಗಿ ನಮ್ಮ ಸಂಘಟನೆ ವಿಚಾರವಾಗಿ ಬಂದಾಗ ನಾನು ವೆರಿ ಸ್ಟ್ರೈಟ್ ಫಾರ್ವರ್ಡು. ಆ ಅಮಾಯಕ ಯುವಕರ ಬಗ್ಗೆ ಪೆನ್ ಡ್ರೈವ್ ಅಥವಾ ಮೊಬೈಲಲ್ಲಿ ವೀಡಿಯೋ ಇದೆಯೋ ಅಥವಾ ಕಂಪ್ಯೂಟ್ರಲ್ಲಿ ಏನಾದ್ರು ಅವರು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಅನ್ನೋದೇ ಮಾನದಂಡ ಆದರೆ ಇಡೀ ಹಾಸನ ಜಿಲ್ಲೆಯನ್ನು ಪೊಲೀಸವರು ಹುಡುಕಿದ್ರೆ 15 ಲಕ್ಷ ಜನ ಸಿಗ್ತಾರೆ ಅನ್ನೋದು ಮಾತ್ರ ನಾನು ಹೇಳಬಲ್ಲೆ. ಯಾಕಂದರೆ ಎಲ್ಲರ ಮೊಬೈಲಿಗೆ ನಿಮ್ಮ ಇಷ್ಟು ಜನದ ಮೊಬೈಲಿಗೆ ಈಗ ತೆಗ್ಸಿ ನಾವು ಫಾರೆನ್ಸಿಕ್ಕಿಗೆ ಕೊಟ್ಟರೆ ನಿಮ್ಮೆಲ್ಲರ ಮೊಬೈಲಲ್ಲೂ ಇದೆ. ಹಾಗಾದ್ರೆ ನಿಮ್ಮೆಲ್ಲರನ್ನು ವಿಚಾರಣೆಗೆ ಒಳಪಡಿಸೋಕ್ಕಾಗ್ತಾ ಬಂಧನ ಮಾಡೋಕ್ಕಾಗತ್ತಾ? ಮಾಹಿತಿ ಕಳಿಸಿರೋರನ್ನ ಕೇಳಿ ಫಸ್ಟು. ಮಾಹಿತಿ ಯಾರಿಂದ ಆಗಿದೆ, ಮಾಹಿತಿ ಮಾಡ್ಕೊಂಡವ್ರು ಯಾರು, ಮಾಹಿತಿ ಎಷ್ಟು ದಿನದಿಂದ ನೀವೇ ನೋಡ್ತೀರಿ? 1 ವರ್ಷದಿಂದ ಎಲ್ಲ ಕಡೆ ಹರಿದಾಡ್ತಾ ಇದೆ. ಹರಿದಾಡ್ತಿರೋದ್ರ ಬಗ್ಗೆ ಈಗ ಯಾಕೆ ಚರ್ಚೆ? ಇದನ್ನು ಯಾವಾಗ ಮಾಡಬೇಕಿತ್ತು? ಈ ಥರ ಮಾಹಿತಿ ಇದೆ ಅಂದಾಗ 1 ವರ್ಷದಿಂದ ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕಿತ್ತು. ಈ ಕ್ರಮ ಕೈಗೊಂಡು ಪಾಪ ಅಮಾಯಕರನ್ನ, ಸಂತ್ರಸ್ತ ಮಹಿಳೆಯರನ್ನ ಜೀವನವನ್ನು ಯಾವ ರೀತಿಯಾಗಿ ಆಗ್ತಿದೆ ಅನ್ನೋದ್ರ ಬಗ್ಗೆ ನಮಗೆ ಸಾಮಾಜಿಕ ಕಳಕಳಿ ಇರಬೇಕು.